ಈ ರಬಿಯುಲ್ ಆಖಿರ್ ತಿಂಗಳು ಬರುವಾಗ ಈಮಾನಿರುವ ಎಲ್ಲ ಮನುಷ್ಯರು ಕೂಡ ಒಂದು ಕಡೆಯಲ್ಲಿ ಕುತುಬಿಯತ್ತುಗಳು, ರಾತೀಬುಗಳು, ಗ್ಯಾರವಿಗಳು ಎಲ್ಲ ಮಾಡಿಕೊಂಡು ಸಂತೋಷ ಪಡುವಾಗ ಬಿದಾಯಿಗಳ ಕಡೆಯಿಂದ ಶುರುವಾಗ್ತದೆ. ಗೌಸೆ ಪಾಕ್ ಕೋ ನಹೀ ಬುಲಾನಾ, ಅವರನ್ನು ಕರೀಲಿಕ್ಕೆ ಬಾರದು, ಆ ರೀತಿ ಕರೀಲಿಕ್ಕೆ ಬಾರದು, ಅವರನ್ನು ನೆನಪಿಸಲಿಕ್ಕೆ ಬಾರದು, ಅವರ ಸ್ಮರಣೆ ಬಾರದು ಅಂತ ಹೇಳಿಕೊಂಡು ರಬಿಯುಲ್ ಅವ್ವಲ್ ತಿಂಗಳು ಬರುವಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಇಡೀ ಪ್ರಪಂಚದ ಎಲ್ಲ ಮುಸಲ್ಮಾನರು ಕೂಡ ಸಂತೋಷ ಪಡುವಾಗ ಅವರು ದುಃಖಪಟ್ಟುಕೊಂಡು ಟೆನ್ಷನ್ ಮಾಡಿಕೊಂಡು ಕೂತರು. ರಬಿಯುಲ್ ಆಖಿರ್ ತಿಂಗಳು ಬರುವಾಗ ಮತ್ತೆ ಟ್ಯೂನ್ ಚೇಂಜ್ ಆಯಿತು. ಜಾಗತಿಕ ಮುಸಲ್ಮಾನರು ಗೌಸೆ ಪಾಕ್ರವರನ್ನು ಕರೆಯುವುದು, ಅವರ ಹೆಸರಲ್ಲಿ ಮಜ್ಲಿಸ್ ಮಾಡುವುದು, ಮೌಲೀದ್ ಮಾಡುವುದು, ಗುಣಗಾನ ಮಾಡುವುದು, ಇದೆಲ್ಲ ಶಿರ್ಕ್ ಬಿದ್ಅತ್ ಅಂತ ಹೇಳಿ ಒತ್ತಲು ಶುರು ಮಾಡ್ತಾರೆ. ಪ್ರಮುಖವಾಗಿ ಯಾ ಗೌಸ್ ಅಲ್ ಮದದ್ ಅಂತ ಹೇಳಿಕೊಂಡು ಈ ಉತ್ತರ ಕರ್ನಾಟಕದ ಕಡೆಗಳಲ್ಲೆಲ್ಲ ಗೌಸೆ ಪಾಕ್ರವರನ್ನು ಕಲಿಯುವ ಒಂದು ಶೈಲಿ ಆ ರೀತಿಯಾಗಿದೆ. ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಕೇರಳದಲ್ಲೆಲ್ಲ ಯಾ ಗೌಸ್ ಯಾ ಮುಹಿಯುದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ಕುತುಬಿಯತ್ತಿನ ಮೂಲಕ ಗೌಸುಲ್ ಆಲಮ್ ಶೇಖ್ ಮುಹಿಯುದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅವರೊಂದಿಗೆ ಸಹಾಯ ಕೇಳುವುದಿದೆ. ಇದೆಲ್ಲ ಶಿರ್ಕ್ ಆಗಿದೆ ಎಂದಾಗಿದೆ ಇವತ್ತಿನ ಕೆಲವು ಬಿದ್ಅತ್ಗಳ ವಾದ. ಎಲ್ಲ ಬಿದ್ಅತ್ನವರು ಈ ವಿಷಯದಲ್ಲಿ ಅವರು ಒಟ್ಟಾಗಿ ನಿಲ್ತಾರೆ. ಏನು, ಔಲಿಯಾಗಳನ್ನು ಕರೆಯಲಿಕ್ಕೆ ಬಾರದು, ಮಹಾತ್ಮರುಗಳನ್ನು ಕರೆಯಲಿಕ್ಕೆ ಬಾರದು, ಅವರೊಂದಿಗೆ ಸಹಾಯ ಅಭ್ಯರ್ಥನೆ ಬಾರದು ಎಂಬ ವಿಷಯದಲ್ಲಿ ಕೆಲವರು ಕೇಳುವುದಾಗೆ ಗೌಸೆ ಪಾಕ್ ಬುಲಾನೆ ಕೆ ಲಿಯೆ ಕುರ್ಆನ್ ಮೇ ಹೈ ಕ್ಯಾ ಅಂತ ಹೇಳಿ, ಗೌಸೆ ಪಾಕ್ ಅವರನ್ನು ಕರೆಯಲಿಕ್ಕೆ ಕುರ್ಆನ್ ನಲ್ಲಿದೆಯಾ? ಇದಕ್ಕಿಂತ ದೊಡ್ಡ ಮುಟ್ಟಾಳತನದ ಪ್ರಶ್ನೆ ಯಾವುದಾದರೂ ಇದೆಯಾ? ಗೌಸೆ ಪಾಕ್ ಅವರನ್ನು ಕರೆಯಲಿಕ್ಕೆ ಕುರ್ಆನ್ ನಲ್ಲಿ ಇರ್ತದ? ಗೌಸೆ ಪಾಕ್ ಕುರ್ಆನ್ ಬಂದು ಎಷ್ಟೋ ವರ್ಷಗಳ ಬಳಿಕವಲ್ವಾ ಗೌಸೆ ಪಾಕ್ ಅವರು ಬಂದದ್ದು? ಗೌಸೆ ಪಾಕ್ ಅವರನ್ನು ಕರೀಬೇಕಂತ ಇರ್ತದ? ಕುರ್ಆನ್ ಎಲ್ಲದಕ್ಕೂ ಒಂದೇ ರೀತಿಯಾಗಿ ಇನ್ನು ಹುಜೂರ್ ಅವರನ್ನು ಕರೀಲಿಕ್ಕಿದೆಯಾ? ಗೌಸೆ ಪಾಕ್ ಅವರನ್ನು ಕರೀಲಿಕ್ಕಿದೆಯಾ? ಇನ್ನು ಗೌಸೆ ಪಾಕ್ ಅವರ ಬಗ್ಗೆ ರಿಫಾಯಿ ಶೇಖ್ ಅವರನ್ನು ಕರೀಲಿಕ್ಕಿದೆಯಾ? ಅಲ್ಲಿನ ಅವಲಿಯನ್ನು ಕರೀಲಿಕ್ಕಿದೆ, ಇಲ್ಲಿನ ಅವಲಿಯನ್ನು ಕರೀಲಿಕ್ಕಿದೆ ಅಂತ ಬೇರೆ ಬೇರೆ ಪ್ರಶ್ನೆ ಕೇಳುವುದು ಬೇಡ. ಅದಕ್ಕೆ ಬೇಕಾಗಿ ಕುರ್ಆನ್ ಎಲ್ಲದಕ್ಕೂ ಒಂದಾಗಿ ಒಂದು ಆಯತ್, ಇನ್ನು ಬಹಳಷ್ಟು ಆಯತುಗಳಿವೆ. ಅದರಲ್ಲಿ ಸ್ಪಷ್ಟವಾಗಿ ಒಂದು ಆಯತಲ್ಲಿ ಹೇಳ್ತಾ ಇದೆ, ಸೂರತುಲ್ ಮಾಯಿದಾ, ಇನ್ನಮಾ ವಲಿಯುಕುಮುಲ್ಲಾಹು ವ ರಸೂಲುಹು ವಲ್ಲದೀನ ಆಮನು ಅಲ್ಲದೀನ ಯುಕೀಮೂನ ಅಸ್ಸಲಾತ ವ ಯುಅತೂನ ಅಸ್ಸಕಾ. ಇನ್ನಮಾ ವಲಿಯುಕುಮುಲ್ಲಾಹ್, ನಿಶ್ಚಯವಾಗಿಯೂ ನಿಮ್ಮ ಸಹಾಯಿ, ವಲಿಯತ್ ಹೇಳಿದರೆ ಸಹಾಯಿ, ಅದು ಅಲ್ಲಾಹನಾಗಿದ್ದಾನೆ. ವರಸೂಲುಹು, ಅಲ್ಲಾಹನ ರಸೂಲ್ ಕೂಡ ನಿಮಗೆ ಸಹಾಯ ಮಾಡ್ತಾನೆ. ಅಲ್ಲಾಹನು ನಿಮ್ಮ ಸಹಾಯ ಆಗಿದ್ದಾನೆ ಎಂದು ಹೇಳಿದ ಅದೇ ಆಯತರಲ್ಲಿ ಪಕ್ಕದಲ್ಲಿ ವರಸೂಲುಹು, ಅಲ್ಲಾಹನ ರಸೂಲ್ ಕೂಡ ನಿಮಗೆ ಸಹಾಯ ಮಾಡ್ತಾನೆ. ವಲ್ಲದೀನ ಆಮನು ಅಲ್ಲದೀನ ಯುಕೀಮೂನ ಅಸ್ಸಲಾತ ವ ಯುಅತೂನ ಅಸ್ಸಕಾ, ಒಳ್ಳೆ ಒಳ್ಳೆ ಸಜ್ಜನರು, ಕರೆಕ್ಟಾಗಿ ನಮಾಜ್ ಮಾಡುವ, ಜಕಾತು ಕೊಡುವ ಸಜ್ಜನರಾದ ಸಾತ್ವಿಕರಾದ ಮಹಾತ್ಮರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಕುರ್ಆನ್ ಆಗಿದೆ ಇದು. ವಲಿ ಎಂಬುದರ ಅರ್ಥ ಅದು ನಾಸಿರ್ ಎಂದಾಗಿದೆ ಎಂದು ಎಲ್ಲ ಮುಫಸ್ಸಿರುಗಳು ಹೇಳಿದ್ದಾರೆ. ಅಲ್ಲಾಹನು ನಮಗೆ ಸಹಾಯ ಮಾಡ್ತಾನೆ, ನಿಮ್ಮ ಮುಅ್ಮಿನ್ಗಳ ಸಹಾಯಿಯಾಗಿದ್ದಾನೆ ಎಂದು ಹೇಳುವಾಗ ಅಲ್ಲಾಹನೊಂದಿಗೆ ಸಹಾಯ ಕೇಳಬಹುದು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಯ ಮಾಡ್ತಾರಂತ ಹೇಳುವಾಗ ಇದು ಮಾಡುವಾಗ ಕೇಳುವುದು ದೊಡ್ಡ ವಿಷಯ ಅಲ್ಲ, ಕೇಳಬೇಕು. ಎಲ್ಲ ಮುಅ್ಮಿನ್ಗಳು, ಎಲ್ಲ ಮಹಾತ್ಮರುಗಳೊಂದಿಗೆ ಸಹಾಯ ಕೇಳಬಹುದು, ಅದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಕುರ್ಆನ್ ಸ್ಪಷ್ಟವಾಗಿ ಹೇಳಿಕೊಡುತ್ತಾ ಇದೆ. ಬಹಳಷ್ಟು ಆಯತ್ತುಗಳಿವೆ, ಆದರೆ ಇದಕ್ಕೆ ತುಂಬಾ ಆಯತ್ತುಗಳ ದಲೀಲುಗಳು, ಹದೀಸುಗಳು ಇಡಬೇಕಾದ ಅಗತ್ಯವಿಲ್ಲ. ಇದರಲ್ಲಿ ಮರ್ಮವನ್ನು ಅರ್ಥ ಮಾಡಿಕೊಂಡ್ರಾಯ್ತು. ಇವರಿವತ್ತು ಹೇಳುವುದು ಏನು, ಯಾ ಗೌಸ್ ಅಲ್ ಮದದ್ ಅಂತ ಕರೆಯುವುದು, ಯಾ ಗೌಸ್ ಅಬ್ದುಲ್ ಖಾದಿರ್ ಜೀಲಾನಿ ಅಂತ ಕರೆಯುವುದು, ಇದು ಶಿರ್ಕ್ ಆಗಿದೆ ಎಂದಾಗಿದೆ ಕೆಲವರು ಹೇಳುವುದು. ಆಗ ನಮ್ಗೆ ಇದರ ಮರ್ಮವನ್ನು ಕಂಡು
ಹಿಡಿಬೇಕು. ಮರ್ಮವನ್ನು ಕಂಡು ಹಿಡಿದರೆ ಪ್ರಪಂಚದ ಎಲ್ಲ ಬಿದ್ಅತ್ಗಳ ಎಲ್ಲ ವಾದವೂ ಕೂಡ ಅದು ಕಸದ ತೊಟ್ಟಿಗೆ ಬೀಳ್ತದೆ ಹೋಗಿ. ಕಾರಣ ಏನಾಗಿದೆ ಶಿರ್ಕ್ ಎಂದು ನಾವು ಫಸ್ಟಿಗೆ ಅದರ ಡೆಫಿನಿಷನ್ ಕಲಿಯಬೇಕು. ಈಗ ಅಲ್ಲೆಲ್ಲಿ ಹೋದಲ್ಲೆಲ್ಲ ವಿದ್ವಾಂಸಗಳು ಹೇಳುವುದು ಶಿರ್ಕ್ 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 ಅಂತ ಹೇಳ್ತಾ ಇರ್ತಾರೆ. ಶಿರ್ಕ್ ಅಂತ ಹೇಳಿದರೆ ಏನು ಅಂತ ಅದರ ಡೆಫಿನಿಷನ್ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಇಲ್ಲಿ ಸಮಸ್ಯೆ ಉದ್ಭವ ಆಗಲಿಕ್ಕಿಲ್ಲ. ಅದಕ್ಕಿಂತ ದೊಡ್ಡ ಉತ್ತರ ವಿದ್ಯಾರ್ಥಿಯವರಿಗೆ ಬೇರೆ ಕೊಡಲಿಕ್ಕಿಲ್ಲ ನಮಗೆ. ಶಿರ್ಕ್ ಅಂತ ಹೇಳಿದರೆ ಏನು? ಇಸ್ಮಾತು ಶರೀಕ್ ಫಿಲ್ ಉಲೂಹಿಯತಿ ಬಿಮಅನಾ ವುಜೂದಿಲ್ ವುಜೂಬಿಲ್ ವುಜೂದಿ ಔ ಬಿಮಅನಾ ಇಸ್ತಿಹ್ಕಾಕಿಲ್ ಇಬಾದಾತ್. ಶರಹುಲ್ ಅಕಾಯಿದಲ್ಲಿ ಕಾಣ್ತಾ ಇದೆ. ಇನ್ನು ಶಿರ್ಕಿನ ಡೆಫಿನೇಷನ್ ಕುರ್ಆನ್ನಲ್ಲಿ ಅಂತ ಕೇಳಬೇಡಿ, ಅದು ಸಾಮಾನ್ಯ ಜ್ಞಾನ ಇದ್ದವರಿಗೆ ಗೊತ್ತಾಗ್ತದೆ. ಶಿರ್ಕ್ ಎಂದರೆ ಏನು? ಶಿರ್ಕ್ ಅಂತ ಹೇಳಿದರೆ ಅಲ್ಲಾಹನಿಗೆ ಸರಿಸಾಟಿಯಾಗಿ ಮತ್ತೊಂದು ಅಲ್ಲಾಹ ಇದ್ದಾರೆ ಎಂಬುದು ವಿಶ್ವಾಸದ ಅಲೋತ, ಅಥವಾ ಅಲ್ಲಾಹನಿಗೆ ಇಬಾದತ್ತು ಮಾಡಿದಂತೆ, ಅಲ್ಲಾಹನಿಗೆ ಆರಾಧನೆ ಮಾಡಿದಂತೆ ಇನ್ನೊಬ್ಬರಿಗೆ ನಾವು ಆರಾಧನೆ ಮಾಡೋದು. ಅಲ್ಲಾಹ್ ಅಂತ ಹೇಳಿಕೊಂಡು ಒಂದು ಇಲಾಹ ಬೇರೆ ಇದೆ ಅಂತ ಹೇಳಿಕೊಂಡು ಅವರಿಗೆ ಇಬಾದತ್ತು ಮಾಡುವುದು, ಇದಾಗಿದೆ ಶಿರ್ಕ್. ನಾವಿಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆಯುವಾಗ, ನಾವಿಲ್ಲಿ ಗೌಸೆ ಪಾಕ್ ಅವರನ್ನು ಕರೆಯುವಾಗ, ಈ ಪ್ರಪಂಚದಲ್ಲಿ ಯಾವುದಾದರೂ ಸುನ್ನಿಗಳು ಗೌಸೆ ಪಾಕ್ ಅಲ್ಲ ಅಂತ ಹೇಳಿದಾರ? ಯಾರು ಕೂಡ ಹೇಳಿಲ್ಲ. ಗೌಸೆ ಪಾಕ್ ಅಲ್ಲ ಅಂತ ಹೇಳಿ ಯಾರು ಕೂಡ ಹೇಳಿಲ್ಲ. ಇನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲ ಅಂತ ಹೇಳಿಕೊಂಡು ಯಾರು ಹೇಳಿಲ್ಲ. ಅವರೊಬ್ಬರ ದೇವರು ಅಂತ ಹೇಳಿಲ್ಲ. ಅವರೊಂದು ಆರಾಧಿಸಲ್ಪಡಬೇಕಾದ ವ್ಯಕ್ತಿ ಅಂತ ಹೇಳಿದ್ದೇವ? ಇಲ್ಲ. ಇನ್ನು ನಾವು ಗೌಸೆ ಪಾಕ್ರವರಿಗೆ ಬೇಕಾಗಿ ಇಬಾದತ್ತು ಮಾಡುವುದಂತ ಹೇಳ್ತಾವ? ಇಲ್ಲ. ಬದಲಾಗಿ ಅಲ್ಲಾಹನ ದಾಸರಾದ, ಅಲ್ಲಾಹನ ವಲಿಯಾದ ಗೌಸೆ ಪಾಕ್, ಅಲ್ಲಾಹನ ವಲಿಯಾದ ಗೌಸೆ ಪಾಕ್ರವರನ್ನು ಕೇಳ್ತೇವೆ. ಅವರಿಗೆ ಅಲ್ಲಾಹು ಕೊಟ್ಟಂತಹ ಸಾಮರ್ಥ್ಯದ ಮೂಲಕ ಅವರು ನಮಗೆ ಸಹಾಯ ಮಾಡ್ತಾರೆ. ಇಷ್ಟು ನಾವು ಕೇಳ್ತಿರೋದು. ಅದು ಶಿರ್ಕಿನ ಡೆಫಿನಿಷನ್ ಹತ್ತಿರ ಕೂಡ ಬರೋದಿಲ್ಲ. ಶಿರ್ಕ್ ಆಗುವುದಿಲ್ಲ ಅಂತ ಮಾತ್ರವಲ್ಲ, ಶಿರ್ಕಿನ ಹತ್ತಿರ ಕೂಡ ಬರುವುದಿಲ್ಲ. ಅದಾಗಿದೆ ಪಕ್ಕ ತೌಹೀದ್, ಅದಾಗಿದೆ ಪಕ್ಕ ತೌಹೀದ್, ಅದಾಗಿದೆ. ಅದು ಶಿರ್ಕಿನ ಹತ್ತಿರ ಕೂಡ ಬರುವುದಿಲ್ಲ. ನಾವು ಗೌಸೆ ಪಾಕ್ ಅವರನ್ನು ಕರೆಯುವುದು, ನಾವು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆಯುವುದು, ನಾವಿನ್ನದರ ಔಲಿಯಾಗಳನ್ನು ಕರೆಯುವುದು, ಅವರು ಅಲ್ಲಾಹನ ವಲಿ ಎಂಬ ಕಾರಣಕ್ಕಾಗಿದೆ. ನೀವು ನೋಡಿರಿ, ಕುತುಬಿಯತ್ತಿನಲ್ಲಿ ನಾವು ಕರೆಯುವುದು ಹೇಗೆ? ಯಾ ಗೌಸು ಯಾ ಮುಹಿದ್ದೀನ್ ಅಬ್ದುಲ್ ಕಾದಿರ್ ಜೀಲಾನಿ. ಅಬ್ದುಲ್ ಕಾದಿರ್, ಕಾದಿರಾದ ಅಲ್ಲಾಹುವಿನ ದಾಸರಾದ ಮುಹಿದ್ದೀನ್ ಶೇಖ್, ಅಥವಾ ಅಲ್ಲಾಹನಾದ ಮುಹಿದ್ದೀನ್ ಶೇಖ್ ಅಂತಲ್ಲ, ಎಲ್ಲ ಸಾಮರ್ಥ್ಯವಿರುವ ಸೃಷ್ಟಿಕರ್ತನ ದಾಸರಾದ ಅಬ್ದುಲ್ ಕಾದಿರ್. ಅಬ್ದುಲ್ ಕಾದಿರ್, ಅಬ್ದುಲ್ ಕಾದಿರ್ ಎಂಬುದರ ಅರ್ಥವೇ ಅದು, ಸಾಮರ್ಥ್ಯವಿರುವ ಸೃಷ್ಟಿಕರ್ತನ ದಾಸ. ಆ ರೀತಿ ಕರೆಯುವಾಗ ಅದು ಶಿರ್ಕಲ್ಲ, ಶಿರ್ಕಿನ ಹತ್ತಿರ ಕೂಡ ಸುಳಿಯುವುದಿಲ್ಲ. ಅದರ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಅದಾಗಿದೆ ಸಮಸ್ಯೆ. ಅದಕ್ಕೆ ಅವರು ಕೆಲವು ಆಯತಗಳನ್ನೆಲ್ಲ ತಗೊಂಡು ಬರ್ತಾರೆ. ಇನ್ನು ವಿದ್ಯಾರ್ಥಿಗಳು ಕೆಲವು ಆಯತಗಳು ಕೂಡ ಅವರ ಕೈಯಲ್ಲಿ, ತುಂಬಾ ಆಯತಗಳು ತಗೊಂಡು ಬರ್ತಾರೆ. ಸ್ಯಾಂಪಲ್ ಆಗಿ ಒಂದು ಆಯತ ನಮಗೆ ಬಶೀರೀಕರಣ ಕೊಟ್ಟರೆ ಮತ್ತೆ ಬಾಕಿ ಆಯತೆಲ್ಲವೂ ಕೂಡ ಅದೇ ರೀತಿಯಾಗಿದೆ. ಯಾವುದು? ಕುರ್ಆನ್ ನಲ್ಲಿ ಒಂದು ಆಯತಿದೆ, ಇನ್ ತದುಉಹುಂ ಲಾ ಯಸ್ಮಉ ದುಆಅಕುಂ ವಲೌ ಸಮಿഉ ಮಸ್ತಜಾಬು ಲಕುಂ ವಯೌಮಲ್ ಕಿಯಾಮತಿ ಯಕ್ಫುರೂನ ಬಿಶಿರ್ಕಿಕುಂ. ಇದು ಹೇಳಿಕೊಂಡು ಇನ್ ತದುಉಹುಂ, ನೀವು ಔಲಿಯಾಗಳನ್ನು ಕರೆದರೆ, ಲಾ ಯಸ್ಮಉ ದುಆಅಕುಂ, ನಿಮ್ಮ ದುಆ ಅವರು ಕೇಳುವುದಿಲ್ಲ, ವಲೌ ಸಮಿഉ, ಇನ್ನವರು ಕೇಳಿದರೂ ಕೂಡ ಮುಸ್ತಜಾಬು ಲಕುಂ, ಇನ್ನವರ ಕೇಳಿದರೂ ಕೂಡ ನಿಮಗೆ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ಎಂಬಂತಹ ಈ ಶೈಲಿ. ಏನಿದರ ಅರ್ಥ ಏನು? ಇಂತದುಉಹುಂ, ನೀವು ಅವರನ್ನು ಕರೆದರೆ ಎಂದು ಕುರ್ಆನ್ ಹೇಳ್ತದೆ. ಯಾರನ್ನು ಕರೆದರೆ? ಯಾರನ್ನು ಕರೆದರೆ? ಮಹಾನರಾದ ಇಬ್ನ್ ಕಸೀರ್ ಬರೆಯುತ್ತಾ ಇದ್ದಾರೆ, ನಸಫಿಯಲ್ಲಿ ಕಾಣ್ತದೆ, ಹಲವಾರು ತಫ್ಸೀರ್ಗಳಲ್ಲಿ ಕಾಣ್ತದೆ. ಇಂತದುಉಹುಂ, ನೀವು ಅವರನ್ನು ಕರೆದರೆ, ಐ ಅಲ್ ಅಸ್ನಾಮ,
ನೀವು ವಿಗ್ರಹಗಳನ್ನು ಕರೆದರೆ ಲಾ ಯಸ್ಮഉ ದುಆಅಕುಂ, ನಿಮ್ಮ ಪ್ರಾರ್ಥನೆ, ನಿಮ್ಮ ದುಆ ಅಲ್ಲಾಹ್ ಕೇಳುವುದಿಲ್ಲ. ಆ ವಿಗ್ರಹ ಕೇಳುವುದಿಲ್ಲ. ಅದು ಗ್ಯಾರಂಟಿ ಅನ್ನೋ ಆ ವಿಷಯದಲ್ಲಿ ಯಾರಿಗೆ ತರ್ಕವಿದೆ? ಇಲ್ಲಿ ಔಲಿಯಾಗಳನ್ನು ಕರೆದರೆ ಅಂತ ಯಾರು ಕೂಡ ಹೇಳಿಲ್ಲ. ಇನ್ನು ಹೇಳಿದರೂ ಕೂಡ ಅದರ ಅರ್ಥವೇನಾಗಿದೆ? ಇಲಾಹಿ ಎಂಬ ರೂಪದಲ್ಲಿ ನೀವು ಔಲಿಯಾಗಳನ್ನು ಕರೆದರೆ, ಕೌಸಲ್ಯ ಆಲಮನ್ನು, ಔಸೇ ಪಾಕ್ರವರನ್ನು ಅವರೊಂದು ರಬ್ಬಾಗಿದ್ದಾರೆ, ಇಲಾಹ ಆಗಿದ್ದಾರೆ ಎಂಬ ವಿಶ್ವಾಸದಲ್ಲಿ ಕರೆದರೆ ಅವರು ಕೇಳುವುದಿಲ್ಲ. ಒಲಿ ಎಂಬ ವಿಶ್ವಾಸದಲ್ಲಿ ಕರೆದರೆ ಅವರು ಕೇಳ್ತಾರೆ. ಅವರನ್ನದು ಒಲಿ, ಅಲ್ಲಾಹನ ದಾಸ ಎಂಬ ವಿಶ್ವಾಸದಲ್ಲಿ ಕರೆದರೆ ಕೇಳುವುದಿಲ್ಲ ಅಂತ ಹೇಳಿ ಒಂದು ಆಯತನಲ್ಲೂ ಕೂಡ ಇಲ್ಲ. ಹಲವು ಆಯತ್ತುಗಳು ಬಂತು. ಅವರು ಹಲವು ಆಯತ್ತುಗಳನ್ನು ಇವರು ಇವತ್ತು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಅವತ್ತಿನ ಮಕ್ಕಾದ ಮುಶ್ರಿಕರು ವಿಗ್ರಹಗಳೊಂದಿಗೆ ಕೇಳುತ್ತಿದ್ದ ಅದರ ಬಗ್ಗೆ ಕುರ್ಆನ್ ಖಂಡಿಸುವುದನ್ನಾಗಿದೆ. ಅವರು ನಮ್ಮ ಮೇಲೆ, ನಮ್ಮ ತಲೆಗೆ ಹಾಕುತ್ತಿರುವುದು. ಮಕ್ಕಾದ ಮುಶ್ರಿಕರು ಕೆಲವು ವಿಗ್ರಹಗಳೊಂದಿಗೆ ಲಾತ, ಉಜ್ಜಾ, ಮನಾತ ಎಂಬ ವಿಗ್ರಹಗಳನ್ನು ಇಟ್ಟುಕೊಂಡು ಅವರೊಂದಿಗೆ ಕೇಳ್ತಾ ಇದ್ರು. ಅದರ ಬಗ್ಗೆ ಕುರ್ಆನ್ ಹೇಳಿತು, ಅವರೊಂದಿಗೆ ಕೇಳಬೇಡಿ, ಕೇಳ ಯಾವ ಫಲವಿಲ್ಲ ಅಂತ ಹೇಳಿ ಅದನ್ನು ನಮ್ಮ ತಲೆಯ ಮೇಲೆ ಕಟ್ತಾ ಇದ್ದಾರೆ. ಔಲಿಯಾಗಳೊಂದಿಗೆ ಕೇಳುವುದರ ಬಗ್ಗೆ ಕುರ್ಆನ್ ಎಲ್ಲಿಯೂ ಕೂಡ ಹೇಳಿಲ್ಲ. ಅದು ಕೂಡ ಔಲಿಯಾಗಳನ್ನು ಅಲ್ಲಾಹನ ದಾಸರು ಎಂಬ ವಿಶ್ವಾಸದಲ್ಲಿ ಅಥವಾ ಅಲ್ಲಾಹನ ಔಲಿಯಾಗಳು ಎಂಬ ವಿಶ್ವಾಸದಲ್ಲಿ ನಾವು ಕೇಳುವಾಗ ಅದರ ಬಗ್ಗೆ ಎಲ್ಲಿಯೂ ಕೂಡ ಕುರ್ಆನ್ ಹೇಳಿಲ್ಲ. ಅದರ ಬಗ್ಗೆ ಹೇಳುವುದು ಕೂಡ ಇಲ್ಲ. ಅದು ಶಿರ್ಕಿನ ಪರಿಧಿಯ, ಶಿರ್ಕಿನ ಹತ್ತಿರ ಕೂಡ ಬರುವುದಿಲ್ಲ. ಆದ್ದರಿಂದಲೇ ಯಾ ಗೌಸು ಯಾ ಮುಹಿಯುದ್ದೀನ್ ಅಬ್ದುಲ್ ಕಾದಿರ್ ಜೀಲಾನಿ, ಅಲ್ಲಾಹನ ದಾಸರಾದ ಜೀಲಾನಿನಲ್ಲಿ ಹುಟ್ಟಿದ ಗೌಸೆ ಪಾಕರವರೇ ನಮಗೆ ಸಹಾಯ ಮಾಡಿ, ಸಹಾಯ ಮಾಡಿ ಅಂತ ಹೇಳುವಾಗ ನಮ್ಮೆಲ್ಲರ ವಿಶ್ವಾಸವೇನು? ಅಲ್ಲಾಹು ಅವರಿಗೆ ಕೊಟ್ಟ ಸಾಮರ್ಥ್ಯದ ಮೂಲಕ ನಮಗೆ ಸಹಾಯ ಮಾಡ್ತಾನೆ. ಅಲ್ಲಾಹು ಅವರಿಗೆ ಕೊಟ್ಟ ಸಾಮರ್ಥ್ಯದ ಮೂಲಕ ನಮಗೆ ಸಹಾಯ ಮಾಡ್ತಾನೆ. ಅದು ಬಿಟ್ಟು ಎಲ್ಲಿಯೂ ಕೂಡ ಗೌಸೆ ಪಾಕರವರು ಒಂದು ಅಲ್ಲಾಹು ಎಂದು, ಇಲಾಹಿ ಎಂದು ಅಥವಾ ಇಲಾಹನ ಮಕ್ಕಳೆಂದು, ಅವರ ಕುಟುಂಬ ಎಂದು ಎಲ್ಲಿಯೂ ಕೂಡ ಈ ತನಕ ಜಗತ್ತಿನ ಯಾವೊಂದು ಸುನ್ನಿಯೂ ಕೂಡ ಹೇಳಿಲ್ಲ. ಅದರಲ್ಲಿ ಯಾವ ಸಂಶಯ ಕೂಡ ಬೇಡ. ಇನ್ನು ಈ ಮಹಾತ್ಮರೊಂದಿಗಿರುವ ಸಹಾಯ ಅಭ್ಯರ್ಥನೆ ಇದು ಇವತ್ತು ನಿನ್ನೆ ಬಂದದ್ದಲ್ಲ. ಅದು ಪೂರ್ವಿಕರಾದ ಎಲ್ಲ ವಿದ್ವಾಂಸರುಗಳು ಕೂಡ, ಪ್ರತಿಯೊಬ್ಬರ ವಿದ್ವಾಂಸರುಗಳು ಕೂಡ ಒಂದೊಂದು ಕಾಲದಲ್ಲಿ ಬಂದ ಒಂದೊಂದು ವಿದ್ವಾಂಸರು, ಅವರೆಲ್ಲರೂ ಕೂಡ ಮರಣ ಹೊಂದಿದವರೊಂದಿಗೆ ಕೇಳಿದ್ದಾರೆ. ಯಾವ ಸಂಶಯ ಕೂಡ ಬೇಡ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಕೇಳಿದರು. ಹುಜೂರ್ ಅವರ ಹಯಾತ್ ಇರುವಾಗ ಹುಜೂರ್ ಅವರೊಂದಿಗೆ ಬಂದು ಹಲವು ರೀತಿಯ ಸಹಾಯ ಕೇಳಿದರು. ಮನುಷ್ಯನಿಗೆ ಸಾಧ್ಯವಿಲ್ಲದ ಸಹಾಯಗಳು ಅವರು ಕೇಳಿದರು. ಮಳೆ ಇರಲಿಲ್ಲ, ಮಳೆ ಕೇಳಿದರು, ಮಳೆ ಬಂತು. ಬೇರೆ ಬೇರೆ ಸಹಾಯಗಳು ಕೇಳಿದರು. ಕಣ್ಣಿಗೆ ಕೆಳಗೆ ಬೀಳ್ತಾ ಇತ್ತು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಣ್ಣು ಕೆಳಗೆ ಬೀಳ್ತಾ ಇದೆ, ಬುಖಾರಿಯಲ್ಲಿರುವ ಹದೀಸ್ ಅಂಟಿಸಿಕೊಟ್ಟರು. ವಿವಿಧ ರೀತಿಯ ಸಹಾಯಗಳು ಕೇಳಿಕೊಂಡು ಬಂದಂತಹ ಮನುಷ್ಯ ಸಾಮರ್ಥ್ಯಕ್ಕೆ ಅತೀತವಾದ ಹಲವಾರು ಸಹಾಯಗಳು ಸಹಾಬಿಗಳು ಕೇಳುತ್ತಾ ಪ್ರವಾದಿವರಿಯರೊಂದಿಗೆ ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಯ ಮಾಡಿದ್ದು ನಮಗೆ ಧಾರಾಳ ಹದೀಸ್ಗಳಿವೆ ಬುಖಾರಿ ಮತ್ತು ಮುಸ್ಲಿಮ್ನಲ್ಲಿ. ಅದು ನಾನು ಈಗ ಹೇಳ್ತಾ ಸಮಯ ಕಳೆಯುವುದಿಲ್ಲ, ಬೇಕಾದಷ್ಟು ಅದು ಸಾಮಾನ್ಯ ಬುದ್ಧಿರುವ ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಂತರ ಅವರ ಕಬರ್ ಶರೀಫಿನ ಬಳಿಗೆ ಬಂದು ಸಹಾಯ ಕೇಳಿದ್ದು ಬೇಕಾದಷ್ಟಿದೆ. ಅಸಾಬ الناس قحط في زمن عمر بن الخطاب رضي الله عنه. ರಸೂಲುಲ್ಲಾಹಿ ಮಹಾನರಾದ ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಬರಗಾಲ ಉಂಟಾಯಿತು. فجاء رجل الى قبر النبي صلى الله عليه وسلم. ಒಂದು ಮನುಷ್ಯ, ಒಂದು ಸಹಾಬಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬರ್ ಶರೀಫಿನ ಬಳಿಗೆ ಬಂದರು. ಬಂದು ಕೇಳುತ್ತಾರೆ, ಯಾ ರಸೂಲಲ್ಲಾಹ್ ಇಸ್ತಸ್ಕಿ ಲಿ ಉಮ್ಮತಿಕ ಫಇನ್ನಹುಂ ಕದ್ ಹಲಕೂ. ನಮಗೆ ಮಳೆ ಬೇಕು,
ಮರಣ ಹೊಂದಿ ಖಬರ್ ಶರೀಫ್ನಲ್ಲಿರುವ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಮಳೆ ಕೇಳ್ತಾ ಇದ್ದಾರೆ. ನಮಗೆ ಮಳೆ ಬೇಕು, ನಮಗಿಲ್ಲಿ ನಾಶವಾಗ್ತಾ ಇದ್ದೇವೆ ನಾವು. ಆ ಸಮಯದಲ್ಲಿ ಫಅತಾಹು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿಲ್ ಮನಾಮ್, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕನಸಲ್ಲಿ ಬಂದರು. ಫಕಾಲ ಇತಿ ಉಮರ ಫಅಕ್ರಿಹುಹು ಅಸ್ಸಲಾಮ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಲ್ಲಿ ಬಂದು ಹೇಳ್ತಾರೆ, ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಹತ್ರ ಹೋಗಿ ನನ್ನ ಸಲಾಮ್ ಕೂಡ ತಿಳಿಸಿ, ವಅಖ್ಬಿರುಹು ಅನ್ನಕುಂ ಮುಸ್ತಖಿಯೂನ್, ನಿಮಗೆ ಮಳೆ ಬರಲಿಕ್ಕಿದೆ ಎಂಬ ಸಂತೋಷ ವಾರ್ತೆಯನ್ನು ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರಿಗೆ ತಿಳಿಸಿ. ಉಮರ್ ರದಿಯಲ್ಲಾಹು ಅನ್ಹು ಹೋದರು, ಮಳೆ ಬಂತು ಎಂದು ಹದೀಸಗಳಲ್ಲಿ ಕಾಣ್ತಾ ಇದೆ. ಬಹಳಷ್ಟು ವಿದ್ವಾಂಸರು ಇದನ್ನು ಹದೀಸಗಳಲ್ಲಿ ಬರೆದಿಟ್ಟದ್ದು ನಮಗೆ ಕಾಣ್ತಾ ಇದೆ. ಬಹಳಷ್ಟು ಹದೀಸಿನ ಕಿತಾಬುಗಳಲ್ಲಿ ಈ ಹದೀಸ ಕಾಣ್ತಾ ಇದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವು ಮರಣ ಹೊಂದಿದವರ ಖಬರ್ ಶರೀಫಿನ ಬಳಿಯಲ್ಲಿ ಹೋಗಿ ಕೇಳಿದ್ದು, ಬಿಲಾಲ್ ಇಬ್ನ್ ಹಾರಿಸ್ ಅಲ್ ಮುಜನಿ ಎಂಬ ಸಹಾಬಿಯಾಗಿದ್ದರು ಎಂದು ಇಮಾಮ್ ಇಬ್ನ್ ಹಜರ್ ಅಲ್ ಅಸ್ಕಲಾನಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಒಂದು ವೇಳೆ ಈ ಕೇಳುವುದು ಶಿರ್ಕ್ ಆಗಿದ್ದರೆ ಉಮರ್ ರದಿಯಲ್ಲಾಹು ಅನ್ಹು ಅವರ ಕಾಲದಲ್ಲಾಗಿದೆ ಮಾಡೋದು. ಒಂದು ಸಹಾಬಿ ಆ ರೀತಿ ಮಾಡಿದರು, ಉಮರ್ ರದಿಯಲ್ಲಾಹು ಅನ್ಹು ಬಿಡ್ತಾ ಇದ್ದಾರ, ಕೇಳಲಿಕ್ಕೆ ಬಿಡ್ತಾ ಇದ್ದಾರ. ಇನ್ನು ಆ ರೀತಿ ಏನಾದರೂ ಕೇಳಿ ಅವ್ರು ತಪ್ಪು ಸಂಭವಿಸಿದ್ರು ಉಮರ್ ರದಿಯಲ್ಲಾಹು ಅನ್ಹು ಅಲ್ಲಿ ಬಿಡ್ತಾ ಇರಲಿಲ್ಲ. ಇದು ತೌಹೀದ್ ಆಗಿದೆ ಎಂದು ಉಮರ್ ರದಿಯಲ್ಲಾಹು ಅನ್ಹು ಅವರಿಗೆ ಗೊತ್ತಿದೆ. ಅವರು ಮತ್ತೆ ಈ ಬಿದ್ಅತಿನ ಆಶಯದಲ್ಲಿರುವವರಲ್ವಲ್ಲ, ಅದಕ್ಕೆ ಪರ್ಮಿಷನ್ ಕೊಟ್ಟರು. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಬರ್ ಶರೀಫಿನ ಬಳಿ ಬಂದು ಕೇಳಿದ ಬಹಳಷ್ಟು ಮಹಾತ್ಮರುಗಳ ಚರಿತ್ರೆ ಇದೆ. ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ವಫಾತಿನ 3 ದಿನದ ಬಳಿಕ ಅಲಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಿನ 3 ದಿನದ ಬಳಿಕ 3 ದಿನವಾಗಿದ್ದು ಆ ಖಬರ್ ಶರೀಫಿನ ಬಳಿಗೆ ಒಂದು ಅರಾಬಿಯಾದ ಸಹಾಬಿ ಬಂದು ಕೇಳಿದರು, ولو أنهم يظلموا أنفسهم جاءوك فاستغفروا الله واستغفر لهم الرسول لوجدوا الله توابا رحيما. ಎಂದು ಕುರ್ಆನ್ನಲ್ಲಿದೆ. ನಿಮ್ಮ ಬಳಿ ಬಂದು ಕೇಳಿದರೆ ನಮಗೆ ಮಗಫಿರತ್ ಲಭಿಸುತ್ತದೆ ಎಂದು ಕುರ್ಆನ್ನಲ್ಲಿದೆ. ಆದ್ದರಿಂದ ನಾನು ತಮ್ಮ ಬಳಿಗೆ ಬಂದಿದ್ದೇನೆ, ಮಾಫ್ ಕೊಡುವಿರಾ ಎಂದು ಕೇಳುವಾಗ ಉತ್ತರ ಲಭಿಸಿತು. ಅಲಿ ರದಿಯಲ್ಲಾಹು ಅನ್ಹು ಅವರು ವರದಿ ಮಾಡಿದ ಹದೀಸ್ನಲ್ಲಿದೆ. ಒಂದೊಂದು ಇದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಫಾತಾದ ಆ ಶತಮಾನದಲ್ಲಾಗಿತ್ತು. ನಂತರ ಶತಮಾನದಲ್ಲಿ ಅಬೂ ಹನೀಫಾ ರದಿಯಲ್ಲಾಹು ಅನ್ಹು ಇಮಾಮ್ ಆಜಮ್ ಅವರು ಕೇಳಿದ್ದು ಚರಿತ್ರೆಯಲ್ಲಿದೆ. ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರು ಕೇಳಿದ್ದು ಅವರ ಗ್ರಂಥಗಳಲ್ಲಿ ಕಾಣ್ತದೆ. ಇನ್ನು 3ನೇ ಶತಮಾನಕ್ಕೆ ಬಂದರೆ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರು ಕೇಳಿದ್ದು ಚರಿತ್ರೆಯಲ್ಲಿದೆ. ಇಬ್ನ್ ಅಬಿ ಶೈಬಾ ರದಿಯಲ್ಲಾಹು ಅನ್ಹು ಮರಣ ಹೊಂದಿ ಹೋದ ಮಹಾತ್ಮರೊಂದಿಗೆ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕೇಳಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. 4ನೇ ಶತಮಾನಕ್ಕೆ ಬಂದ ಇಮಾಮ್ ತಬರಾನಿ, ಇಮಾಮ್ ಮಾತುರಿದಿ ರದಿಯಲ್ಲಾಹು ಅನ್ಹು ಅವರಂತ ಅಗ್ರಗಣ್ಯ ವಿದ್ವಾಂಸರು ಮಹಾತ್ಮರೊಂದಿಗೆ ಕೇಳಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. 5ನೇ ಶತಮಾನಕ್ಕೆ ಬಂದಾಗ ಮಹಾನರಾದ ಇಮಾಮ್ ಹುಜ್ಜತುಲ್ ಇಸ್ಲಾಂ ಅಬಿ ಹಾಮಿದ್ ಅಲ್ ಘಜ್ಜಾಲಿ ರದಿಯಲ್ಲಾಹು ಅನ್ಹು ಅವರ ಕಿತಾಬುಗಳನ್ನು ತೆಗೆದು ನೋಡ್ರಿ, ಎಷ್ಟು ಕಡೆಯಲ್ಲಿ ಕೇಳಿದರು. ಮಹಾನರಾದ ಅಬ್ದುಲ್ ಖಾದಿರ್ ಜೀಲಾನಿ ಔಸೆ ಪಾಕರವರ ಚರಿತ್ರೆ ತೆಗೆದು ನೋಡ್ರಿ, ಅವರ ಕಿತಾಬ್ ತೆಗೆದು ನೋಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ವಫಾತಾಗಿ ಹೋಗಿರುವ ಹುಜೂರ್ ಅವರೊಂದಿಗೆ ಅವರು ಕೇಳಿದ್ದು ಚರಿತ್ರೆಯಲ್ಲಿದೆ. 6ನೇ ಶತಮಾನಕ್ಕೆ ಬಂದಾಗ ಇಮಾಮ್ ರಾಜಿ ರದಿಯಲ್ಲಾಹು ಅನ್ಹು, ಶೇಖ್ ರಿಫಾಯಿ ರದಿಯಲ್ಲಾಹು ಅನ್ಹು ಅವರು ವಫಾತಾದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕೇಳ್ತಾರೆ. ರಿಫಾಯಿ ಶೇಖ್ ರದಿಯಲ್ಲಾಹು ಅನ್ಹು ಮಕ್ಬರದ ಬಳಿ ಹೋಗಿ ಕೈ ಚುಂಬಿಸಲಿಕ್ಕೆ ಕೇಳಿದ್ದಲ್ಲ, ಪ್ರಸಿದ್ಧವಾದ ಚರಿತ್ರೆಯಾಗಿದೆ. 7ನೇ ಶತಮಾನಕ್ಕೆ ಬಂದರೆ ಇಮಾಮ್ ನಬವಿ ರದಿಯಲ್ಲಾಹು ಅನ್ಹು, ರಶೀದುಲ್ ಬಗ್ದಾದಿ ರದಿಯಲ್ಲಾಹು ಅನ್ಹು ಅವರೆಲ್ಲರೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕೇಳಿದವರಾಗಿದ್ದಾರೆ. 8ನೇ ಶತಮಾನಕ್ಕೆ ಬಂದರೆ ತಕಿಯುದ್ದೀನ್ ಸುಬಕಿ, ಇಬ್ನ್ ಕಸೀರ್ ಅವರೆಲ್ಲರೂ ಕೂಡ ಕೇಳ್ತಾರೆ. 9ನೇ ಶತಮಾನಕ್ಕೆ ಬಂದರೆ ಇಬ್ನ್ ಹಜರ್ ಅಲ್ ಅಸ್ಕಲಾನಿ, ತಫ್ತಾಸಾನಿ ಎಲ್ಲರೂ ಕೂಡ ಕೇಳಿದ್ದಾರೆ. 10ನೇ ಶತಮಾನಕ್ಕೆ ಬಂದರೆ ಇಬ್ನ್ ಹಜರ್ ಅಲ್ ಹೈತಮಿ ರದಿಯಲ್ಲಾಹು ಅನ್ಹು, ಜಲಾಲುದ್ದೀನ್ ಸುಯೂತಿ ರದಿಯಲ್ಲಾಹು ಅನ್ಹು ಅವರು ಕೇಳಿದ್ದಾರೆ. 11ನೇ ಶತಮಾನಕ್ಕೆ ಬಂದರೆ ಮುಲ್ಲಾ ಅಲಿ ಅಲ್ ಕಾರಿ ರದಿಯಲ್ಲಾಹು ಅನ್ಹು, ಶಿಹಾಬುದ್ದೀನ್ ರಮ್ಲಿ ರದಿಯಲ್ಲಾಹು ಅನ್ಹು ಅವರು ಮರಣ ಹೊಂದಿ ಹೋದವರೊಂದಿಗೆ ಕೇಳ್ತಾರೆ.
ಇನ್ನು 12ನೇ ಶತಮಾನಕ್ಕೆ ಬಂದರೆ ಇಸ್ಮಾಯಿಲ್ ಹಕ್ಕಿ ಅಲ್ ಬರೂಸವಿ ರಲಿಯಲ್ಲಾಹು ಅನ್ಹು, ಅಬ್ದುಲ್ ಗನಿ ನಾಬಲ್ಸಿ ರಲಿಯಲ್ಲಾಹು ಅನ್ಹು ಮಹಾತ್ಮರೊಂದಿಗೆ ಕೇಳಿದ್ದಾರೆ. 13ನೇ ಶತಮಾನಕ್ಕೆ ಬಂದರೆ ಅಬ್ದುಲ್ ಹಮೀದ್ ಶರ್ವಾನಿ, ಇಬ್ರಾಹಿಂ ಬಾಜೂರಿ ರಲಿಯಲ್ಲಾಹು ಅನ್ಹು ಇವರು ಕೇಳಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. 14ನೇ ಶತಮಾನಕ್ಕೆ ಬಂದರೆ ಯೂಸುಫ್ ನಬಹಾನ್ ರಲಿಯಲ್ಲಾಹು ಅನ್ಹು, ಅಲ್ಲಾಮಾ ಝೈನಿ ದಹಲಾನ್ ರಲಿಯಲ್ಲಾಹು ಅನ್ಹು, ಅಲಾ ಹಜರತ್ ಮುಜದ್ದಿದಿ ದೀನ್ ಮಿಲ್ಲತ್, ಇಮಾಮ್ ಅಹ್ಲುಸ್ ಸುನ್ನತ್ ಇಶ್ಕ್ ಮುಹಬ್ಬತ್ ಅಹ್ಮದ್ ರಜಾ ಖಾನ್ ಫಾಜಿಲ್ ಬರೇಲಿ ರಲಿಯಲ್ಲಾಹು ಅನ್ಹು. ಈ ರೀತಿ ಎಲ್ಲ ಶತಮಾನಗಳಲ್ಲಿ ಎಲ್ಲ ವಿದ್ವಾಂಸರು ಕೂಡ ಮರಣ ಹೊಂದಿದ, ವಫಾತಾಗಿ ಹೋಗಿರುವ ಖಬ್ರ್ ಶರೀಫಿನಲ್ಲಿರುವ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕೇಳಿದ್ದಾರೆ. ಇವರೆಲ್ಲ ಜಹನ್ನಮಿಗೆ ಹೋಗುವವರ, ಇವರೆಲ್ಲ ಶಿರ್ಕ್ ಮಾಡಿದವರ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದವರು, ಇಸ್ಲಾಮಿಕ ಚರಿತ್ರೆಯಲ್ಲಿ ಆಳಿಸಿ ಬಿಡಲು ಸಾಧ್ಯವಿಲ್ಲದ ಅದ್ಭುತಗಳನ್ನು ಚರಿತ್ರೆಯಲ್ಲಿ ಸೃಷ್ಟಿ ಮಾಡಿದವರು. ಇವರಲ್ಲಿ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕೇಳಬಹುದು ಅಂತ ಹೇಳಿ. ಸರಿಯಾಗಿ ಕುರ್ಆನ್ ಹದೀಸ್ ವ್ಯಾಖ್ಯಾನ ಕೂಡ ಮಾಡಲಿಕ್ಕೆ ಬರದ ಈ ಬಿದ್ಅತ್ನವರು ಹೇಳ್ತಾರೆ ಕೇಳಲಿಕ್ಕೆ ಬಾರದು, ಹರಾಮ್ ಹೇ ಹರಾಮ್ ಹೇ. ಈ ಔಲಿಯಾಗಳು, ಸಹಾಬಿಗಳು, ತಾಬಿഈನ್ಗಳು, ತಬഉ ತಾಬಿഈನ್ಗಳು, ಅಯಿಮ್ಮತುಲ್ ಮುಜ್ತಹಿದೀನ್ಗಳು, ಅಯಿಮ್ಮಾಗಳು, ಮಹಾತ್ಮರು ಹೇಳಿದಾಗೆ ಕೇಳಬೇಕಾ? ಸರಿಯಾಗಿ ಹದೀಸ್ ಕೂಡ ಓದಲಿಕ್ಕೆ ಗೊತ್ತಿಲ್ಲದ ಈ ಜಾಹಿಲ್ಗಳು ಹೇಳಿದ್ದು ಕೇಳಬೇಕಾ? ಮುಸ್ಲಿಂ ಉಮ್ಮತ್ ತೀರ್ಮಾನ ಮಾಡಿದರೆ ಸಾಕು. ಅದಕ್ಕಾಗಿ ಹೇಳಿದ್ದು ಯಾ ಗೌಸ್ ಯಾ ಮುಹಿಯುದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ಎಂದು ಕರೆಯುವುದು. ಅದಾಗಿದೆ ದೀನ್, ಅದಾಗಿದೆ ಇಸ್ಲಾಂ. ಅದರಲ್ಲಿ ಶಿರ್ಕಿಲ್ಲ ಎಂದು ಮಾತ್ರವಲ್ಲ, ಶಿರ್ಕಿನ ಹತ್ತಿರಕ್ಕೆ ಕೂಡ ಬರುವುದಿಲ್ಲ. ಅದಾಗಿದೆ ನಿಜವಾದ ತೌಹೀದ್. ತೌಹೀದಿನ ಬಗ್ಗೆ ಅರ್ಥ ಮಾಡಿಕೊಂಡವರಿಗೆ ತಿಳಿಯುತ್ತದೆ.